ನಮಸ್ಕಾರ ವೀಕ್ಷಕರೇ, ನಾವು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ತುಂಬಾ ಜನ ವೀಕ್ಷಕರು ಹಾಗೂ ನಮ್ಮ ಒಪ್ಪಿಡಿಗೆ ಬಂದಿರುವಂತಹ ಪೇಷಂಟ್ಸ್ ಕೇಳ್ತಾ ಇರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಈ ವಿಡಿಯೋದ ಮೂಲಕ ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇರ್ತಾರೆ, ಆಯುರ್ವೇದ ಔಷಧಿಯಲ್ಲಿ ಹೆವಿ ಮೆಟೀರಿಯಲ್ಸ್ ಇರುತ್ತಂತೆ, ಇದರಿಂದ ಕಿಡ್ನಿಗೆ ಸಮಸ್ಯೆ ಆಗತ್ತಂತೆ, ಕಿಡ್ನಿ ಸಮಸ್ಯೆ ಇರುವಂತವರು ಆಯುರ್ವೇದ ಔಷಧಗಳನ್ನ ತಗೊಳ್ಬಹುದಾ ಅಂತ ಕೇಳ್ತಾ ಇರ್ತಾರೆ. ಈ ನಿಮ್ಮ ಒಂದು ಗೊಂದಲಕ್ಕೆ ತೆರೆ ಎಳಲಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಆಯುರ್ವೇದದಲ್ಲಿ ಎರಡು ರೀತಿಯ ಔಷಧಿಗಳು ಸಿದ್ಧವಾಗತ್ತೆ. ಒಂದು ಕಾಷ್ಟೌಷಧಿ, ಎರಡನೇದು ರಸೌಷಧಿ. ಕಾಷ್ಟ ಔಷಧಿಗಳು ಅಂತಂದ್ರೆ ಸಸ್ಯದ ಮೂಲಕ ಔಷಧಿ ತಯಾರು ಮಾಡೋದಕ್ಕೆ ಕಾಷ್ಟ ಔಷಧಿ ಅಂತ ಹೇಳ್ತದೆ. ಎರಡನೇದು ರಸ ಔಷಧಿ. ರಸ ಔಷಧಿ ಅಂತಂದ್ರೆ ಪಾರದಾದಿಗಳನ್ನು ಉಪಯೋಗಿಸ್ಕೊಂಡು ರಸ ವೈದ್ಯರು ಇರ್ತಾರೆ, ಅದರ ಮೂಲಕ ಔಷಧಿಗಳನ್ನ ತಯಾರು ಮಾಡುವಂತಹದ್ದು. ಇದರಲ್ಲಿ ತುಂಬಾ ಬಗೆಗಳು ಬರುತ್ತೆ. ಮತ್ತೆ ಸಾಧಾರಣ ರಸ, ಉಪರಸ, ಮಹಾರಸ, ಹೀಗೆ ಬೇರೆ ಬೇರೆ ಫಾರ್ಮುಲೇಷನ್ಸ್ ಗಳು ಬರುತ್ತೆ. ಅವುಗಳ ಮೂಲಕ ಔಷಧಿಗಳನ್ನು ತಯಾರು ಮಾಡುವಂತಹದ್ದು. ಆದ್ರೆ ಆಯುರ್ವೇದದಲ್ಲಿ ಮುಖ್ಯವಾಗಿ ಕಾಷ್ಟೌಷಧಿಯಲ್ಲಿ ಅಂತಹದ್ದು ಯಾವುದೇ ಒಂದು ಮೆಟಲಿಕ್ ಪ್ರಿಪರೇಷನ್ ಇಲ್ಲದೆ ಇರೋದಕ್ಕೆ ಅದರಲ್ಲಿ ಈ ಸಮಸ್ಯೆಗಳು ಬರೋದೇ ಇಲ್ಲ. ಯಾವುದೇ ಕಿಡ್ನಿಗೆ ಸಮಸ್ಯೆ ಆಗುವಂತಹದ್ದಾಗ್ಲಿ, ಅಥವಾ ಕ್ರಿಯೇಟಿನ್ ಹೈ ಆಗುವಂತಹದ್ದಲ್ಲಿ, ಯೂರಿಕ್ ಆಸಿಡ್ ಹೈ ಆಗುವಂತಹದ್ದಾಗ್ಲಿ, ಇಂಥ ಸಮಸ್ಯೆಗಳು ಬರೋದಿಲ್ಲ. ಇನ್ನು ರಸೌಷಧಿಗೆ ಬಂದಾಗ, ರಸೌಷಧಿಯಲ್ಲೂ ಕೂಡ ಸರಿಯಾಗಿ ಶೋಧನ ಹಾಗೂ ಮಾರಣವನ್ನ ಮಾಡಿದ್ದೇ ಹೌದಾದ್ರೆ ಇಂಥ ಸಮಸ್ಯೆಗಳು ಬರ್ಲಿಕ್ಕೆ ಯಾವುದೇ ಚಾನ್ಸ್ಗಳು ಇಲ್ಲ. 100% ಇಂಥ ಸಮಸ್ಯೆಗಳು ಬರೋದಿಲ್ಲ. ಜೆನ್ಯೂನ್ ಆಗಿ ಸರಿಯಾಗಿ ಔಷಧಿ ತಯಾರು ಮಾಡುವವರಿಂದ ನೀವು ಔಷಧಿ ಪಡ್ಕೊಂಡಿದ್ದೇ ಹೌದಾದ್ರೆ ಇಂಥ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅದು ಸರಿಯಾಗಿ ಶೋಧನ ಆಗಿಲ್ಲ ಅಂತಂದ್ರೆ, ಅವ್ರು ರೆಪ್ಯೂಟೆಡ್ ಪ್ರಾಕ್ಟೀಷನರ್ಸ್ ಅಲ್ಲ ಹೇಳಾದ್ರೆ, ಸರಿಯಾದ ರೀತಿಯಲ್ಲಿ ಔಷಧಿ ತಯಾರು ಮಾಡ್ತಾ ಇಲ್ಲ ಅಂತಂದ್ರೆ ಇಂಥ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿ ನೀವು ಔಷಧಿನ ತಗೊಳ್ಬೇಕಿದ್ರೆ ಇದು ಕಾಷ್ಟೌಷಧಿನ, ರಸೌಷಧಿನ ಅಂತ ನೋಡ್ಕೊಳ್ಬೇಕು. ಕಾಷ್ಟೌಷಧಿ ಅಂತಂದ್ರೆ ಗಿಡಗಳಿಂದ ತಯಾರಾಗಿರುವಂತಹದ್ದು, ಅದರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನು ರಸೌಷಧಿ ಅಂತಂದ್ರೆ ಯಾರು ತಯಾರು ಮಾಡಿದ್ದಾರೆ, ಹೇಗೆ ತಯಾರು ಮಾಡಿದ್ದಾರೆ, ಅವರು ಇದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಹೇಳುವಂತದ್ದನ್ನು ನೀವು ನೋಡ್ಕೊಳ್ಬೇಕು. ಆದ್ರೆ ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಯಾವುದೇ ರಸೌಷಧಿನ ಉಪಯೋಗಿಸ್ತೇ ಇಲ್ಲದೆ ಇರೋದಕ್ಕೆ, ಬರೀ ಕಾಷ್ಟೌಷಧಿನ ಮಾಡ್ತಾ ಇರೋದಕ್ಕೆ ಇಂಥ ಸಮಸ್ಯೆಗಳು ಉದ್ಭವನೆ ಆಗೋದಿಲ್ಲ. ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಎಷ್ಟೋ ಕಿಡ್ನಿ ಸಮಸ್ಯೆಗಳನ್ನ, ಡಯಾಲಿಸಿಸ್ ಅನ್ನ, ಪ್ರೋಸ್ಟೇಟ್ ಸಮಸ್ಯೆಯನ್ನ, ಪ್ರೋಸ್ಟೇಟ್ ಗ್ರಂಥಿಯ ಬಾವು ಬಂದಿರುತ್ತೆ, ಅವುಗಳಿಗೆ ಕೂಡ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ನೀಡಿ ಸಂಪೂರ್ಣವಾಗಿ ವಾಸಿ ಮಾಡಿದ್ದೇವೆ. ಎಷ್ಟೋ ಡಯಾಲಿಸಿಸ್ ಕೇಸನ್ನು ಕೂಡ ರಿವರ್ಸ್ ಮಾಡಿದ್ದೇವೆ. ಬಿಗಿನಿಂಗ್ ಅಲ್ಲಿ ಇದ್ದಾಗ ರಿವರ್ಸ್ ಮಾಡ್ಲಿಕ್ಕೆ ತುಂಬಾ ಸುಲಭವಾಗುತ್ತೆ. ಕ್ರಿಯೇಟಿನ್ ಹೆಚ್ಚಿಗೆ ಇದ್ದವರಿಗೆ, ಯೂರಿಕ್ ಆಸಿಡ್ ಹೆಚ್ಚಿಗೆ ಇದ್ದವರಿಗೆ ಕೂಡ ಈಸಿಲಿ ರಿವರ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಡಯಾಬಿಟಿಸ್ ಇದ್ದಾಗ, BP ಸೇರ್ಕೊಂಡಿದ್ದಾಗ, ಇವೆಲ್ಲ ಅನುಬಂಧ ಆಗಿದ್ದಾಗ ಸ್ವಲ್ಪ ಕಷ್ಟ ಸಾಧ್ಯ ಆಗತ್ತೆ. ಆದ್ರೆ ಅದ್ಯಾವುದು ಇಲ್ಲ ಅಂತಂದಾಗ ಪ್ರಾರಂಭದ ಹಂತದಲ್ಲಿ ನಾವು ಸುಲಭವಾಗಿ ಡಯಾಲಿಸಿಸ್ ಅನ್ನು ಕೂಡ ರಿವರ್ಸ್ ಮಾಡ್ಲಿಕ್ಕೆ ಆಗತ್ತೆ. ವಾರಕ್ಕೆ 2 ಸಲ ಡಯಾಲಿಸಿಸ್ ಇದ್ರೆ ನಾವು ಅದನ್ನ ವಾರಕ್ಕೆ 1 ಸಲ ಮಾಡ್ಬೋದು, ತಿಂಗಳಿಗೆ 2 ಸಲ ಮಾಡ್ಬೋದು, ತಿಂಗಳಿಗೆ 1 ಸತಿ ಮಾಡ್ಬೋದು. ಇಂಪ್ರೂವ್ಮೆಂಟ್ ಆಗ್ತಾ ಬಂದಂಗ ಸುಲಭವಾಗಿ ಡಯಾಲಿಸಿಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗತ್ತೆ. ಇದಕ್ಕೆಲ್ಲ ನಮ್ಗೆ ಹೆಲ್ಪ್ ಆಗುವಂತಹದ್ದು ಅಂತಂದ್ರೆ ಒಂದು ಗಿಡಗಳು, ಪಂಚಕರ್ಮ ಚಿಕಿತ್ಸೆ, ಇವೆರಡರ ಮೂಲಕ ನಾವು ಸುಲಭವಾಗಿ ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಯುರ್ವೇದ ಗಿಡಗಳಲ್ಲಿ ಅಂತ ಮ್ಯಾಜಿಕ್ ಅಂಶ ಇದೆ, ಪುನರ್ನವ ಅಂತ ಹೇಳ್ತೇವೆ. ಪುನರ್ನವನೇ ಅದು. ಒಂದು ನಮ್ಮ ದೇಹದಲ್ಲಿ ಹೊಸ ಹೊಸ ಕಣಗಳ ಉತ್ಪತ್ತಿಗೆ ಹೆಲ್ಪ್ ಆಗತ್ತೆ, ಹಾಗೂ ನಮ್ಮ ದೇಹದ ಪ್ರತಿಯೊಂದು ಕಣಗಳನ್ನ ರೆಜ್ಯುನೇಷನ್ ಮಾಡುತ್ತೆ. ಇಂಥ ಒಂದು ಅದ್ಭುತ ಗುಣ ಪುನರ್ನವ ಗಿಡದಲ್ಲಿ ಇದೆ. ಗಿಡ ಹುಟ್ಟಬೇಕಿದ್ರು ಕೂಡ ಪುನರ್ನವನೆ. ಅದು ಪ್ರತಿಯೊಂದು ಗಂಟುಗಳಲ್ಲಿಯೂ ಕೂಡ ಹೊಸ ಹೊಸ ಗಿಡಗಳು ಆಗ್ತಾ ಹೋಗುತ್ತೆ. ಪುನರ್ನವ ಹೇಳುವಂತಹದ್ದು ಬರೀ ಕಿಡ್ನಿ ಸಮಸ್ಯೆ ಒಂದಕ್ಕೆ ಅಲ್ಲ, ಪ್ರತಿಯೊಂದು ಕಣಗಳ ಪುನಶ್ಚೇತನ ಆಗ್ಲಿಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಗೋಕ್ಷೂರ ಇರ್ಬೋದು, ಕೆಲವೊಂದು ನಾವು ಫೋಕ್ಲರ್ ಆಗಿ ಉಪಯೋಗಿಸುವಂತ ಗಿಡಗಳು ಇರಬಹುದು, ವರುಣ ಗಿಡಗಳು ಇರಬಹುದು, ಹೀಗೆ ತುಂಬಾ ಗಿಡಗಳು ಇದೆ. ಇವೆಲ್ಲದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಚಿಕಿತ್ಸೆಯನ್ನ ಮಾಡ್ತಾ ಬರ್ತೇವೆ. ಎಷ್ಟೋ ಕೇಸಸ್ ಅಲ್ಲಿ ಪರ್ಣಬೀಜ ಕೂಡ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಬ್ರಿಡೇಲಿಯಾ ಗಿಡ ಕೂಡ ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಆದ್ರೆ ಇವೆಲ್ಲದನ್ನು ಕಾಂಬಿನೇಷನ್ ಮಾಡ್ಬೇಕು ಹೇಳಾದ್ರೆ ಪ್ರಥಮವಾಗಿ ರೋಗಿಯ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕು. ನಾಡಿ ಪರೀಕ್ಷೆಯ ಮೂಲಕ ವಾತ ಪಿತ್ತ ಕಫಗಳು ಯಾವ ಪ್ರಮಾಣದಲ್ಲಿ ಇದೆ, ಯಾವ್ಯಾವ ಗಿಡಗಳ ಕಾಂಬಿನೇಷನ್ ಇವರಿಗೆ ಮಾಡಬೇಕು, ಹೀಗೆ ನಾವು ಕಂಪೋಸಿಷನ್ ಅನ್ನ ಮಾಡಿದಾಗ ಅವರಿಗೆ ಅದ್ಭುತವಾದ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಗಿಡಗಳೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ಯಾವ ಪ್ರಮಾಣದಲ್ಲಿ ಹೇಗೆ
ಸೇವನೆ ಮಾಡಬೇಕು ಹೇಳುವಂತಹದ್ದು ತುಂಬಾ ಮುಖ್ಯ. ಬರೀ ಗಿಡಗಳ ಬಗ್ಗೆ ಗೊತ್ತಿದ್ರೆ ಆಗಲಿಲ್ಲ, ನಾವು ಅದನ್ನ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ನಾವು ಆಯುರ್ವೇದದಲ್ಲಿ ಗಿಡಗಳ ಮೂಲಕ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು. ಅದರಲ್ಲಿ ಒಂದು ಕಿಡ್ನಿ ಸಮಸ್ಯೆ ಕೂಡ ಒಂದು, ಮೂತ್ರ ಸಮಸ್ಯೆ, ಮೂತ್ರ ಪದೇ ಪದೇ ಆಗುವಂತಹದ್ದು, ಪ್ರೋಸ್ಟೇಟೋಮೆಗಾಲಿ, ಮೂತ್ರ ಗ್ರಂಥಿಯ ಸಮಸ್ಯೆ, ಕೆಲವೊಮ್ಮೆ ಬ್ಲಾಡರ್ ವಾಲ್ ಥಿಕ್ನಿಂಗ್ ಆಗಿರುತ್ತೆ, ಸರಿಯಾಗಿ ಮೂತ್ರ ಆಗ್ತಾ ಇರೋದಿಲ್ಲ. ಇವೆಲ್ಲದನ್ನು ಕೂಡ ಆಯುರ್ವೇದದಿಂದ ಸಂಪೂರ್ಣವಾಗಿ ವಾಸಿ ಮಾಡ್ಲಿಕ್ಕಾಗತ್ತೆ. ಅಂಥದ್ದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗ್ಲಿ, ಹೆವಿ ಮೆಟಲ್ಸ್ ಆಗ್ಲಿ ನಮ್ಮ ಕಾಷ್ಟೌಷಧಿಯಲ್ಲಿ, ನಮ್ಮ ಸಸ್ಯ ಸಂಜೀವಿನಿ ಮೆಡಿಸಿನ್ ಅಲ್ಲಿ ಅಂಥದ್ದು ಯಾವುದೇ ಇರೋದಿಲ್ಲ. ನಿರ್ಭಯವಾಗಿ ನಿರ್ಭೀತಿಯಿಂದ ನೀವು ಇಂಥ ಔಷಧಿಗಳನ್ನ ತಗೊಳ್ಬಹುದು. ನಿಮಗಿರೋ ಸಮಸ್ಯೆಗಳು ನಿರಂತರವಾಗಿ ಒಂದೇ ರೀತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಭಯ ಇಲ್ಲದೆ ನೀವು ನಮ್ಮ ಔಷಧಿಗಳನ್ನ ಉಪಯೋಗಿಸಬಹುದು. ಆದರೆ ಉಪಯೋಗ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಕನ್ಸಲ್ಟೇಷನ್ ತಗೊಂಡು ಮೆಡಿಸಿನ್ ತಗೊಳ್ಳಿ. ಸರಿಯಾಗಿ ನೀವು ಪಾಲಿಸಿದ್ದೇ ಹೋದಾದ್ರೆ ನಾವು ಅದಕ್ಕೆ ಸಂಪೂರ್ಣವಾದ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರ ಮನಸ್ಸಿನಲ್ಲಿದ್ದ ತಪ್ಪು ಕಲ್ಪನೆಗಳಿರುತ್ತೋ ಅವುಗಳನ್ನ ದೂರ ಮಾಡಿ. ಆಯುರ್ವೇದ ಹೇಳುವಂತಹದ್ದು ಎಷ್ಟೋ ಸಾವಿರ ವರ್ಷದಿಂದ ಇರುವಂತಹದ್ದು, ನಿನ್ನೆ ಇವತ್ತಿಂದಲ್ಲ. ಇದು ನಮ್ಮ ಪೂರ್ವಜರು, ನಮ್ಮ ಆಚಾರ್ಯರು, ಚರಕರು, ಸುಶ್ರುತರು, ವಾಗ್ಭಟಾಚಾರ್ಯರು ಇವರೆಲ್ಲ ಹೇಳ್ಕೊಂಡು ಬಂದಿರುವಂತಹದ್ದು. ನಾವು ಕೂಡ ಇವತ್ತನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಇದನ್ನು ಸರಿಯಾಗಿ ಪಾಲಿಸ್ಕೊಂಡು ನಿಮ್ಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಇದ್ದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಅನುಕೂಲ ಆಗತ್ತೆ. ನಮ್ಮ ಒಂದು ವಿಡಿಯೋ ಮಾಡ್ತಾ ಇರುವಂತಹದ್ದು ಪ್ರತಿಯೊಬ್ಬರಿಗೂ ತಲುಪಬೇಕು, ಹಾಗೂ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಬದುಕಬೇಕು, ಹಾಗೂ ಸ್ವಸ್ಥ ಭಾರತ ನಿರ್ಮಾಣ ಆಗ್ಬೇಕು ಹೇಳುವಂತಹದ್ದು ನಮ್ಮ ಕನಸು. ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆರೋಗ್ಯವನ್ನ ಗಳಿಸ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಸ್ವಸ್ತಿ ಸದಾನ. ನಮಸ್ಕಾರ.